ಆರ್ ಅಶೋಕ್ ಅವರೇ, ನೀವು ಉಲ್ಲೇಖ ಮಾಡ್ತಾ ಇದ್ರಿ ರಾಹುಲ್ ಗಾಂಧಿ ಅವರು ಹೋದ ಕಡೆ ಸೋಲು, ಶತಕದ ಸೋಲಿಗೆ ಬಹಳ ಹತ್ತಿರದಲ್ಲಿ ಇದ್ದಾರೆ, ಅವ್ರು ರಾಜೀನಾಮೆ ಕೊಡೋದು ವಾಸಿ ಅಂತ. ಹೌದು, ಈಗ ಯಾರಾದರೂ ಒಂದು ಲೀಡರ್ಶಿಪ್ ಇದ್ದರೆ ಆ ಲೀಡರ್ಶಿಪ್ಪಲ್ಲಿ ಒಂದು ಗೆಲುವು ತಂದು ಕೊಡ್ತಾರೆ ಅಂತ ಕಾರ್ಯಕರ್ತರು ಬಯಸ್ತಾರೆ. ಮೋದಿಯವರು ಯಾವುದೇ ಚುನಾವಣೆಗೆ ಹೋದ್ರೂ ಕೂಡ ಮೋದಿಯವರಿಂದನೇ ಒಂದಷ್ಟು ಪರ್ಸೆಂಟೇಜ್ ಆಫ್ ವೋಟ್ ಜಾಸ್ತಿ ಆಗ್ತೈತೆ ಬಿ ಜೆ ಪಿಗೆ. ಅದೇ ಈ ಥರ ರಾಹುಲ್ ಗಾಂಧಿ ಬಂದರೆ ರಾಹುಲ್ ಗಾಂಧಿಯಿಂದ ವೋಟ್ ಜಾಸ್ತಿ ಆಗಬೇಕು. ಅದು ಬದಲು ರಾಹುಲ್ ಗಾಂಧಿ ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲಿ ವೋಟ್ ಮೈನಸ್ ಆಗ್ತಾಯಿದೆ. ರಾಹುಲ್ ಗಾಂಧಿ ಎಲ್ಲಿ ಕಾಲಿಡ್ತಾರೋ ಅಲ್ಲಿ ಸೋಲು ಗ್ಯಾರಂಟಿ. ಈ ಟ್ರೆಂಡು ಕಾಂಗ್ರೆಸ್ಸಲ್ಲಿ ಬಂದ್ಬಿಟ್ಟಿದೆ. ಅದರಿಂದ ನಾನು ಹೇಳ್ತಾ ಇರೋದು, ವಾಲಂಟಿಯರಾಗಿ ರಾಹುಲ್ ಗಾಂಧಿನೇ ರಿಸೈನ್ ಮಾಡಿ ಹೊಸಬರಿಗೆ ಅವಕಾಶ ಕೊಡೋದು ಒಳ್ಳೆಯದು. ಈಗ ರಾಜ್ಯಕ್ಕೂ ಕೂಡ ರಾಹುಲ್ ಗಾಂಧಿ ಅವರು ಬಂದಿದ್ದಾರೆ. ರಾಜ್ಯದಲ್ಲಿ 2023 ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರ ಚುನಾವಣೆಯಲ್ಲಿ ಭರ್ಜರಿ ಬಹುಮತವನ್ನು ಸಾಧಿಸಿದ್ರಲ್ಲ ಕಾಂಗ್ರೆಸ್. ಅದೇ ಹೇಳ್ದಲ್ಲ, 99% ಅಲ್ಲ, ಒಂದೇ 1% ಅಷ್ಟೇ. ಇಲ್ಲಿ ಕರ್ನಾಟಕದಲ್ಲಿ ಬರೋದಕ್ಕೆ ಹೊಸದಾಗಿ ಗ್ಯಾರಂಟಿ ಅನ್ನೋ ಒಂದು ಸ್ಕೀಮ್ ತಂದರು. ಜನಕ್ಕೆ ಗ್ಯಾರಂಟಿ ಬಗ್ಗೆ ಗೊತ್ತಿರಲಿಲ್ಲ, ಇವರು ಇಷ್ಟು ಮೋಸ ಮಾಡ್ತಾರೆ ಅಂತ. ಈ ಗ್ಯಾರಂಟಿ ಕೊಡ್ತಾರೆ ಅಂದ್ಬಿಟ್ಟು ಜನ ಓಟ್ ಹಾಕಿದ್ರು. ಆ ರೀತಿ 40% ಅಂದರು. ಅದು ಅವರು ಅದರಿಂದ ಗೆದ್ದರೆ ಹೊತ್ತು ಬಿ ಜೆ ಪಿಗೆ ವಿರುದ್ಧವಾದಂಥ ಮತ ಅಲ್ಲ ಅದು. ಇವರು ಈ ಗ್ಯಾರಂಟಿಯ ಮೋಸದಿಂದ ಜನರನ್ನು ಮರಳು ಮಾಡಿ ಗೆದ್ದಿದ್ದಾರೆ. ಇದು ಗೊತ್ತಾಗ್ತೈತಲ್ಲ. ಈಗ ಪಾರ್ಲಿಮೆಂಟಲ್ಲಿ ಯಾಕೆ ಗೆಲ್ಲಿಲ್ಲ ಅವರು? ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಸೋತೋದ್ರಲ್ಲ. ಅಂದರೆ ಅರ್ಥ, ಈ ಗ್ಯಾರಂಟಿ ಆಮಿಷದಿಂದ ಜನ ಓಟ್ ಹಾಕಿದ್ರಿ ಅಂತ ಜನ ಮಾತಾಡ್ತಾ ಇದ್ದಾರೆ. ಮುಂದೆ ಚುನಾವಣೆಯಲ್ಲಿ ಗೊತ್ತಾಗುತ್ತಲ್ಲ, ಈಗ ಕಾಂಗ್ರೆಸ್ ಪಾರ್ಟಿ ಯೋಗ್ಯತೆ ಏನು ಅನ್ನೋದು ಗೊತ್ತಾಗ್ತೈತೆ. ಅಂದರೆ ಈಗ ಬಿಹಾರ ಜನತೆಗೆ ತಾವು ಆ ರಾಜ್ಯದ BJP ನಾಯಕರಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇಷ್ಟು ದೊಡ್ಡ ಅಭೂತಪೂರ್ವವಾದಂಥ ಗೆಲುವನ್ನು ತಾವೇ ನಿರೀಕ್ಷೆ ಮಾಡಿದ್ರಾ ಅಶೋಕ್ ಅವರೇ? 208 ಸ್ಥಾನಗಳು ನಾವೇ ನಿರೀಕ್ಷೆ ಮಾಡಿರಲಿಲ್ಲ. ಅಷ್ಟೊಂದು ದೊಡ್ಡ ಬಹುಮತವನ್ನು ಕೊಟ್ಟಿದ್ದಾರೆ ಬಿಹಾರ ಜನತೆ. ಅವರೆಲ್ಲರಿಗೂ ಕರ್ನಾಟಕ BJP ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ತಮ್ಮ ಕೊಟ್ಟಿರುವಂಥ ಮತ ನಿಜಕ್ಕೂ ಬಿಹಾರದ ಅಭಿವೃದ್ಧಿಗೆ ಕೆಲಸ ಮಾಡ್ತಾರೆ ಅಲ್ಲಿನ BJP ಮತ್ತು JDU. ಆ ದೃಷ್ಟಿಯಿಂದ ನೀವೆಲ್ಲರೂ ಕೂಡ ಕರ್ನಾಟಕಕ್ಕೂ ಒಂದು ರೀತಿ ಬೂಸ್ಟ್ ಕೊಟ್ಟಿದ್ದೀರ. ನೀವು ಕರ್ನಾಟಕದ BJPನೂ ಕೂಡ ಈ ಒಂದು ಗೆಲುವಿನ ಒಂದು ಸಂತೋಷವನ್ನು ನಾವು ಕೂಡ ಆಚರಣೆ ಮಾಡ್ತೀರಿ. ಮುಂದೇನೂ ಕೂಡ ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಬಂದೇ ಬರುತ್ತೆ ಅನ್ನೋ ವಿಶ್ವಾಸ ಈ ಬಿಹಾರ ಚುನಾವಣೆ ನಮಗೆ ಸಿಕ್ಕಿದೆ. ಅಶೋಕ್ ಅವರೇ, ನನಗೊಂದು ಕುತೂಹಲ ಇದೆ. ಈಗ ಕಳೆದ 20 ವರ್ಷದಿಂದ ಬಿಹಾರ ರಾಜ್ಯದ ಮುಖ್ಯಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ನಿತೀಶ್ ಕುಮಾರ್. 10ನೇ ಬಾರಿಗೆ ಅವರು ಬಿಹಾರದ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಬಟ್ ಇವಾಗ ಬಂದಿರುವಂಥ ಫಲಿತಾಂಶದಲ್ಲಿ JDUನೂ BJP ಓವರ್ಟೇಕ್ ಮಾಡಿದೆ ತನ್ನ ಮಿತ್ರ ಪಕ್ಷವನ್ನೇ. 95 ಕ್ಷೇತ್ರಗಳಲ್ಲಿ BJP, 85 ಕ್ಷೇತ್ರಗಳಲ್ಲಿ JDU. ಈ ಬಾರಿ ನಿತೀಶ್ ಕುಮಾರ್ ಅವರ ಬದಲಿಗೆ BJPಯ ಶಾಸಕರೇ ಯಾರಾದರೂ ಮುಖ್ಯಮಂತ್ರಿ ಆಗುವಂಥ ವಾತಾವರಣ ಇದೆ ಅಂತ ಏನಾದರೂ ಅನ್ನಿಸ್ತಾ ಇದೆಯಾ? ಇದ್ರೆ ಆಗತ್ತಾ? ಅದು ಹೇಗೆ? ಇದೆಲ್ಲ ಕೇಂದ್ರದ ನಾಯಕರು ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರೆಲ್ಲ ತೀರ್ಮಾನ ಮಾಡ್ತಾರೆ. ಚುನಾವಣೆಗೆ ಚುನಾವಣಾ ರ್ಯಾಲಿಯಲ್ಲೂ ಕೂಡ ಪ್ರೈಮ್ ಮಿನಿಸ್ಟರ್ ಮಾತಾಡಿದ್ದಾರೆ. ಸೊ ನಮ್ಮ ಎರಡೂ ಹೈಕಮಾಂಡು BJP ಮತ್ತು JDU ಹೈಕಮಾಂಡು ಕೂತ್ಕೊಂಡು ತೀರ್ಮಾನ ಮಾಡಿ ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ಅನೌನ್ಸ್ ಮಾಡ್ತಾರೆ. ನಮ್ಮಲ್ಲಿ ಯಾವುದೇ ರೀತಿ ಆ ಥರ ಒಡಕಿಲ್ಲ. ಯಾರೇ ಆದ್ರೂ ಸಂತೋಷದಿಂದ ಸ್ವೀಕರಿಸ ಮಾಡುವಂಥ ವಾತಾವರಣ ಬಿಹಾರದಲ್ಲಿ ಇದೆ. ಇನ್ನು ಇಂಥ ದೊಡ್ಡ ಅಭೂತಪೂರ್ವವಾದಂಥ ಗೆಲುವನ್ನು ತಂದುಕೊಟ್ಟಂಥ ನಿಮ್ಮ BJP ನಾಯಕರಿಗೆ, ಕೇಂದ್ರದ ನಾಯಕರಿಗೆ, ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಅವ್ರಿಗೆ, ಜೊತೆಗೆ ನಿತೀಶ್ ಕುಮಾರ್ ಅವ್ರಿಗೆ ನಿಮ್ಮ ಲಾಸ್ಟ್ ವರ್ಡ್ಸ್ ಏನು? ಇಂಥ ಅಭೂತಪೂರ್ವವಾದಂಥ ಜಯವನ್ನು ಕೊಡೋ ಮುಖಾಂತರ ಇಡೀ ದೇಶದ BJP ಕಾರ್ಯಕರ್ತರಿಗೆ ಸಂತೋಷದ ಸುದ್ದಿಯನ್ನು ಕೊಟ್ಟಿದ್ದೀರ. ದೇಶ ನರೇಂದ್ರ ಮೋದಿ ಬೇಕು, ದೇಶಗಳನ್ನು ಗಡಿ ಕಾಯಬೇಕಾದ್ರೆ ನರೇಂದ್ರ ಮೋದಿ ಅಂತ ಸಮರ್ಥ ನಾಯಕತ್ವ ಬೇಕು ಅನ್ನೋದನ್ನು ಸಾರಿ ಸಾರಿ ಹೇಳೋ ರೀತಿ ಇವತ್ತು ಬಿಹಾರ ಜನ ನಮಗೆ ಓಟನ್ನು ಕೊಟ್ಟಿದ್ದಾರೆ. ಅದಕ್ಕೆ ಈ ಓಟಿಗೆ ಗೆಲುವಿನ ಸೂತ್ರಧಾರರಾದಂಥ ನರೇಂದ್ರ ಮೋದಿಯವರಿಗೆ, ಅಮಿತ್ ಶಾ ಅವರಿಗೆ, ನಡ್ಡಾ ಅವರಿಗೆ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು. ಆರ್ ಅಶೋಕ್ ಅವರೇ, ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.